ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ವೇದಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಮಾಧ್ಯಮದ 5ನೇ ವರ್ಗದ ದ್ವಿತೀಯ ಭಾಷೆ ಇಂಗ್ಲಿಷ್ ಪಠ್ಯಕ್ರಮದ 1ನೇ ಅಧ್ಯಾಯವನ್ನು ಇವತ್ತು ನಾವು ಅರ್ಥ ಮಾಡಿಕೊಳ್ಳೋಣ. 1ನೇ ಅಧ್ಯಾಯ ಲವ್ ಫಾರ್ ಅನಿಮಲ್ಸ್. ಲವ್ ಫಾರ್ ಅನಿಮಲ್ಸ್. ಇಲ್ಲಿನ ಪ್ರತಿ ಶಬ್ದವನ್ನು ಓದುವಾಗ ನೀವು ಶಬ್ದದ ಉಚ್ಚಾರವನ್ನು ಗಮನಿಸ್ರಿ, ಆಮೇಲೆ ಆ ಶಬ್ದಕ್ಕೆ ಇರ್ತಕ್ಕಂಥ ಅರ್ಥವನ್ನು ಗಮನಿಸ್ರಿ. ಹೀಗಾದ್ರೆ ನೀವು ಈಸಿಯಾಗಿ ಈ ಇಂಗ್ಲೀಷ್ ವಿಷಯನ ಓದಲು ಕಲ್ಕೋಬಹುದು, ಆಮೇಲೆ ಅರ್ಥನೂ ಮಾಡ್ಕೊಳ್ಬಹುದು. ಇಂಗ್ಲೀಷ್ ಅನ್ನೋದು ಇದೇನು ಕಬ್ಬಿನ ಕಡಲೆ ಅಲ್ಲ. ಇಂಗ್ಲೀಷನ್ನು ನಾವು ಸರಾಗವಾಗಿ ಅರ್ಥ ಮಾಡ್ಕೊಳ್ಬಹುದು. ಹಂತ ಹಂತವಾಗಿ ಈ ಶಬ್ದಗಳನ್ನು ಅರ್ಥಗಳನ್ನು ಈಗ ನಾವು ನೋಡೋಣ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಇಲ್ಲಿ ಟಾಸ್ಕ್ ಎ, ಅದಕ್ಕಿಂತ ಮುಂಚೆ ವಾರ್ಮ್ ಆಫ್ ಆಕ್ಟಿವಿಟಿ ಹೆಂಗೆ ಗೊತ್ತಿ ನೋಡ್ರಿ. ವಾರ್ಮ್ ಆಫ್ ಆಕ್ಟಿವಿಟಿ. ಟಾಸ್ಕ್ ಎ, fill in the boxes with letters so that you get the names of animals. One has been done for you. ಏನಂತಾರೆ ಈಗ ಇವ್ರ ಕೊಟ್ಟಾರ ಇವರಿಗೆ. fill in the boxes with letters so that you get the names of animals. One has been done for you. Fill in the boxes. Fill ಅಂದ್ರೆ ತುಂಬ್ರಿ. ಎಲ್ಲಿ ತುಂಬಬೇಕು? ಬಾಕ್ಸ್ ಒಳಗೆ ತುಂಬ್ರಿ ಅಂತ ಹೇಳ್ತಾರೆ ಅವರು. Fill in the boxes. ಬಾಕ್ಸ್ ಒಳಗಡೆ ತುಂಬ್ರಿ. ಏನನ್ನ ತುಂಬಬೇಕು? With letters. ಅಕ್ಷರಗಳಿಂದ ಈ ಬಾಕ್ಸ್ಗಳನ್ನು ತುಂಬ್ರಿ. So that you get the names of animals. ಈ ಕೊಟ್ಟಂತ ಬಾಕ್ಸ್ ಒಳಗ ಅಕ್ಷರಗಳಿಂದ ತುಂಬ್ರಿ. ಆ ಅಕ್ಷರಗಳಿಂದ ತುಂಬಿದಾಗ ನಮ್ಗೆ ಏನ್ ಸಿಗಬೇಕು? ಆ ಶಬ್ದ ಅಂದ್ರೆ ಒಂದು ಪ್ರಾಣಿ ಹೆಸರು ನಮಗೆ ಸಿಗ್ಬೇಕದು. ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಒಂದನ್ನು ನಿಮ್ಗೆ ನಾವು ಮಾಡಿ ತೋರಿಸೋ ಉದಾಹರಣೆ ಅಂತ ಹೇಳ್ತಾರೋ. ಅವ್ರು ನಮಗೆ ಕೊಟ್ಟಿದ್ದ ಉದಾಹರಣೆ MONKEY. ಈ ಎಲ್ಲ ಅಕ್ಷರಗಳಿಂದ ಶಬ್ದವನ್ನು ರಚನೆ ಮಾಡಿದಾಗ ಇದು ಒಂದು ನಮಗೆ ಪ್ರಾಣಿಯ ಶಬ್ದ ಆಗ್ತತಿ. ಇದು ಮಂಕಿ. ಹಂಗ ಒಂದನೇದು ಒಂದು ಬಾಕ್ಸ್ ಒಳಗೆ ಅವ್ರು ಕೊಟ್ಟಾರು, ಓ ಅಂತ ಕೊಟ್ಟಿದ್ರು. ಎರಡನೇ ಬಾಕ್ಸ್ ಅವ್ರು ಖಾಲಿ ಕಾದಿದ್ರು, ಅದು ನಾವೀಗ ತುಂಬೇವಿ. ಈಗ ಇಲ್ಲಿ 2 ಅಕ್ಷರದ ಒಂದು ಶಬ್ದ ಆಗಿರಬೇಕು. ಆ ಶಬ್ದ ಪ್ರಾಣಿ ಹೆಸರಾಗಿರಬಹುದು, ಹೆಸರಾಗಿರ್ಬೇಕು. 2 ಅಕ್ಷರದ ಆ ಪ್ರಾಣಿಯ ಶಬ್ದ ಮೊದಲನೇ ಅಕ್ಷರ ಓ ಆಗಿರ್ಬೇಕು. ಹಂಗಾರೆ ಎರಡನೇ ಅಕ್ಷರ ಯಾವ್ದಾಗಿರ್ತತಿ? ಹಂಗಾರೆ ಯಾವ ಪ್ರಾಣಿಯ ಅಕ್ಷರ ಓದಿಂದ ಪ್ರಾರಂಭ ಆಗ್ತತಿ ಅದು 2 ಅಕ್ಷರಗಳನ್ನ ಹೊಂದಿರ್ತತಿ. ಅದು OX, ಆಕ್ಸ್, ಎತ್ತು. ಇಲ್ಲಿ ಎರಡನೇ ಲೈನ್ ಒಳಗ 1 2 3 ಬಾಕ್ಸಸ್ ಕೊಟ್ಟಾರು. 3 ಬಾಕ್ಸ್ ಒಳಗ ಎರಡನೇ ಬಾಕ್ಸ್ ಈಗಾಗಲೇ ಅವರು ತುಂಬಿದಾರು, ಓ ಅಂತ ಕೊಟ್ಟಾರು. ನಮಗೆ 2 ಸೈಡ್ ಅವರ ಕೇಳಿದ್ರು ಏನು ತುಂಬಬೇಕು ಅಂತ. ಈಗಾಗಲೇ ನಮ್ಮ ವಿದ್ಯಾರ್ಥಿ ತುಂಬ್ಯಾರಲ್ಲಿ 3 ಅಕ್ಷರದ ಪ್ರಾಣಿಯ ಶಬ್ದ, ನಡುವಿನ ಅಕ್ಷರ ಓ ಆಗಿರಬೇಕು. ಹಂಗಾರ 2 ಬದಿಯ ಅಕ್ಷರಗಳು ಏನಾಗಿರ್ತಾವು? ಇಲ್ಲಿ ಮಿಡಲ್ ಓ, ಸೈಡ್ ಲೆಟರ್ಗಳು COW. ನೋಡ್ರಿ, COW, ಕಾವು. ಕಾವು ಅಂದರೆ ಆಕಳು. ಹೀಗೆ 1 2 3 4 ಬಾಕ್ಸ್, 1 2 3 4 5 ಬಾಕ್ಸಸ್. ಇಲ್ಲಿ 1 2 3 4 ಬಾಕ್ಸ್ ಕೊಟ್ಟಾರು ಅಂದ್ರೆ 4 ಅಕ್ಷರದ ಒಂದು ಶಬ್ದ. ಆ 4 ಅಕ್ಷರ ಶಬ್ದದಲ್ಲಿ ಎರಡನೇ ಅಕ್ಷರ ಓ ಆಗಿರಬೇಕು. ಅದು ಒಂದು ಪ್ರಾಣಿ ಹೆಸರಾಗಿರಬೇಕು. ಹಾಗಾದ್ರೆ ಯಾವ ಶಬ್ದ ಅನ್ನೋದನ್ನ ಅಥವಾ ಯಾವ ಪ್ರಾಣಿಯನ್ನು ನೀವು ಗೆಸ್ ಮಾಡ್ರಿ. ನಾವು ಮುಂದಿನ ವಿಡಿಯೋದಲ್ಲಿ ಹೇಳುವಾಗ ಅಥವಾ ಈ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡುವಾಗ ಈ ಎಲ್ಲ ಬಾಕ್ಸ್ಗಳಿಗೆ ಅಥವಾ ಎಲ್ಲ ಲೈನ್ಸ್ಗಳಿಗೆ ನಾನು ಉತ್ತರ ಹೇಳ್ತೀನಿ. ನೀವು ಅಡ್ವಾನ್ಸ್ ಆಗಿ ನೀವು ಆನ್ಸರ್ನ ರೆಡಿ ಮಾಡಿಟ್ಕೊಳ್ಳಿ. ನಾನು ಯಾವಾಗ ಅಲ್ಲಿ ವಿಡಿಯೋ ಒಳಗೆ ಹೇಳ್ತೀನಿ ಅವಾಗ ನಿಮ್ಮ ಉತ್ತರ ಸರಿ ಅಥವಾ ತಪ್ಪು ಅನ್ನೋದನ್ನು ನೀವು ಗಮನಿಸ್ತಾ ಹೋಗಬೇಕು. ಇಲ್ಲಿ ಈ ಲೈನ್ ಒಳಗೆ ಕೊಟ್ಟಾರು, ಈ ಲೈನ್, ಈ ಬಾಕ್ಸ್, ಎಲ್ಲ ಬಾಕ್ಸ್ಗಳನ್ನು ತುಂಬ್ರಿ. ಮುಂದಿನ ವಿಡಿಯೋದೊಳಗೆ ನಿಮ್ಗೆ ತಿಳಿಸ್ತೇನೆ. ಈಗ ಇನ್ನು ಮುಂದಿನ ಟಾಸ್ಕ್ ಬಿ. ಈ ಟಾಸ್ಕ್ ಬಿ ಒಳಗ ಏನು ಕೊಡ್ತಾರೆ ನೋಡ್ರವ್ರ. ಡಿಸ್ಕಸ್ ಇನ್ ಗ್ರೂಪ್ಸ್ ಹೌ ಅನಿಮಲ್ಸ್ ಆರ್ ಹೆಲ್ಪ್ಫುಲ್ ಟು ಅಸ್. ಏನಂತ ನೋಡ್ರಿ, ಡಿಸ್ಕಸ್ ಇನ್ ಗ್ರೂಪ್ಸ್, ಸಮೂಹದಲ್ಲಿ ಚರ್ಚೆಯನ್ನು ಮಾಡ್ರಿ. ಯಾವುದ್ರ ಕುರಿತ ಚರ್ಚೆ ಮಾಡೋದ? ಹೌ ಅನಿಮಲ್ಸ್ ಆರ್ ಹೆಲ್ಪ್ಫುಲ್ ಟು ಅಸ್. ಅಸ್ ಅಂದ್ರೆ ನಮಗೆ, ಅನಿಮಲ್ಸ್ ಅಂದ್ರೆ ಪ್ರಾಣಿಗಳು, ಹೌ ಅಂದ್ರೆ ಹೇಗೆ, ಹೆಲ್ಪ್ಫುಲ್ ಅಂದ್ರೆ ಸಹಾಯಕಾರಿಯಾಗೋದು.
ಹೌ ಅನಿಮಲ್ಸ್ ಆರ್ ಯೂಸ್ಫುಲ್ ಆರ್ ಹೆಲ್ಪ್ಫುಲ್ ಟು ಅಸ್. ಪ್ರಾಣಿಗಳು ನಮಗೆ ಹೇಗೆ ಸಹಾಯಕಾರಿಯಾಗಿವೆ ಎಂಬುದನ್ನು ಗ್ರೂಪ್ ಒಳಗೆ ನೀವು ಡಿಸ್ಕಸ್ ಮಾಡ್ರಿ. ಆಫ್ಟರ್ ಯು ಡಿಸ್ಕಸ್ ಮಾಡಿದ ನಂತರ ರೈಟ್ ಡೌನ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ದ ನೇಮ್ಸ್ ಆಫ್ ದ ಅನಿಮಲ್ಸ್ ಅಂಡ್ ಹೌ ದೇ ಆರ್ ಯೂಸ್ಫುಲ್ ಟು ಅಸ್. ಏನು ಹೇಳ್ತಾರೆ ನೋಡ್ರಿ, ಪ್ರಾಣಿಗಳ ಕುರಿತಾಗಿ ನೀವು ಚರ್ಚೆಯನ್ನು ಮಾಡ್ರಿ. ಏನಂತ ಚರ್ಚೆ ಮಾಡೋದು? ಅವು ನಮಗೆ ಹೇಗೆ ಸಹಾಯಕಾರಿಯಾಗಿವೆ ಎಂಬುದನ್ನು ಚರ್ಚೆ ಮಾಡ್ರಿ. ಚರ್ಚೆ ಮಾಡಿದ ಮೇಲೆ ರೈಟ್ ಡೌನ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ದ ನೇಮ್ಸ್ ಆಫ್ ದ ಅನಿಮಲ್ಸ್. ಇಲ್ಲಿ ಅನಿಮಲ್ಸ್ ಅಥವಾ ಅನಿಮಲ್ಗೆ ಇಲ್ಲಿ ಸ್ಪೇಸ್ ಕೊಟ್ಟಾರೆ ಅನಿಮಲ್ ನೇಮ್ಗಳನ್ನ ಬರೆಯಕ್ಕೆ. ಇದ್ರ ಮುಂದೆ ಏನು ಕೊಟ್ಟಾರ ಅಂದ್ರೆ ಯಾವ ಪ್ರಾಣಿಗಳು ಯಾವ ರೀತಿಯಾಗಿ ನಮಗೆ ಸಹಾಯಕಾರಿಯಾಗಿವೆ ಎಂಬುದನ್ನು ನೀವು ಬರೀರಿ ಅಂತ ಹೇಳ್ತಾರೆ ಅವರು. ಒಂದು ಕೊಟ್ಟಾರೆ ಈಗ SL ಸೀರಿಯಲ್ ನಂಬರ್, ಅನಿಮಲ್, ಹೌ ಈಸ್ ಇಟ್ ಯೂಸ್ಫುಲ್ ಟು ಅಸ್ ಆರ್ ಯೂಸ್ಫುಲ್ನೆಸ್. ಏನು ಕೊಟ್ಟಾರೆ? ಪ್ರಾಣಿಗಳು ಆ ಕೊಟ್ಟಂಥ ಪ್ರಾಣಿ ನಮಗೆ ಯಾವ ರೀತಿಯಾಗಿ ಸಹಾಯಕಾರಿಯಾಗಿದೆ. ಎಕ್ಸಾಂಪಲ್ 1 ಆಕ್ಸ್ ಕೊಟ್ಟರು. ಇಲ್ಲಿ ಆಕ್ಸ್ ನಮಗೆ ಎತ್ತು ಹೇಗೆ ಸಹಾಯಕಾರಿಯಾಗಿದೆ? ಫ್ಲೌಸ್ ದ ಫೀಲ್ಡ್. ಹೆಂಗೆ ಗೊತ್ತಿ ನೋಡಿ, ಫ್ಲೌಸ್ ದ ಫೀಲ್ಡ್. ಇಲ್ಲಿ ಫ್ಲೌಸ್ ಮೀನ್ಸ್ ಉಳುವುದು ಅಥವಾ ನೇಗಿಲು ಅಂತ ಕರಿತೀವಿ ನಾವು. ಫೀಲ್ಡ್ ಅಂದ್ರೆ ನೆಲ. ಆಕ್ಸ್ ನಮಗೆ ಯಾವುದಕ್ಕೆ ಸಹಾಯಕಾರಿಯಾಗೈತಿ? ನೆಲವನ್ನು ಉಳಲು ಅಥವಾ ಭೂಮಿಯನ್ನು ಉಳಲು ಈ ಎತ್ತು ಸಹಾಯಕಾರಿಯಾಗಿದೆ. ನಿಮ್ಗೆ ಗೊತ್ತಿರ್ತಕ್ಕಂಥ ಪ್ರಾಣಿಗಳ ಹೆಸರನ್ನು ನೀವು ಬರ್ಕೊಂತ ಬರ್ರಿ. ಈಗ ಇಲ್ಲಿ ಬರೆದ ನಂತರ ಉದಾಹರಣೆ ಬರಿಬಹುದು. ನೀವು ಏನು ಬರಿಬಹುದು? ಕೌ ನಮಗೆ ಯಾವ ರೀತಿಯ ಸಹಾಯಕಾರಿಯಾಗಿದೆ? ಆಕಳು ನಮ್ಗೆ ಯಾವುದಕ್ಕೆ ಉಪಯೋಗ ಐತಿ? ಇಲ್ಲಿ ಪ್ರಾಣಿ ಹೆಸರು ಬರೀರಿ, ಇಲ್ಲಿ ಉಪಯೋಗ ಬರೀರಿ. ನೆಕ್ಸ್ಟ್ ಮತ್ತೊಂದು ಪ್ರಾಣಿ ಹೆಸರು ನೀವು ಯಾವ ಬೇಕಾದ ಪ್ರಾಣಿ ಹೆಸರು ತಗೋಬಹುದು. ಈಗ ಇಲ್ಲಿ ಮತ್ತೊಂದು ತಗೋಬಹುದು, ಗೋಟ್ ಆಡು, ಅಥವಾ ಇಲ್ಲಿ ಡಾಗ್ ತಗೋಬಹುದು, ಅಥವಾ ಟೈಗರ್. ಯಾವ ಬೇಕಾದಂಥ ಪ್ರಾಣಿಗಳನ್ನು ತಗೋಬಹುದು ನೀವು. ಆದ್ರೆ ಆ ಪ್ರಾಣಿಗಳು ಯಾವ ರೀತಿ ಸಹಾಯ ಆಗಿದಾವೆ ಅನ್ನೋದನ್ನ ಈ ಮುಂದಿನ ಲೈನ್ ಒಳಗೆ ನೀವು ಬರ್ಕೊಂತ ಬನ್ನಿ. ನಾವು ಮುಂದಿನ ವಿಡಿಯೋದೊಳಗೆ ಮತ್ತೆ ಈ ವಿಷಯವನ್ನ ಚರ್ಚೆ ಮಾಡೋಣ. ಇನ್ನು ಮುಂದಿನ ಈ ಗದ್ಯ ಪಾಠದ ಕಥೆಯನ್ನು ನೋಡೋಣ. ಪಾಠದ ವಿವರಣೆ. ಈಗ ನಾವಿಲ್ಲಿ ಪ್ರತಿ ಶಬ್ದವನ್ನ ನಾ ಇಲ್ಲಿ ರೀಡ್ ಮಾಡ್ತಾ ಹೋಗ್ತೀನಿ. ಆ ಪ್ರತಿ ಶಬ್ದ ರೀಡ್ ಮಾಡುವಾಗ ಅಥವಾ ಓದುವಾಗ ಆ ಶಬ್ದದ ಪ್ರತಿಯೊಂದು ಅರ್ಥಗಳನ್ನ ಹೇಳ್ತೀನಿ. ಇಲ್ಲಿ ಆ ಶಬ್ದಗಳ ಮೇಲೆ ಕನ್ನಡದಲ್ಲಿ ಅರ್ಥವನ್ನು ಕೊಟ್ಟಿದ್ದೀನಿ. ಬೇಕಾದ್ರೆ ನೀವು ಇಲ್ಲಿ ಸ್ಕ್ರೀನ್ಶಾಟ್ ತಗೊಂಡು ನೀವು ಮತ್ತೆ ನಿಮ್ಮ ಬುಕ್ ಒಳಗೆ ಆ ಶಬ್ದ ಆ ಅರ್ಥಗಳನ್ನ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಇಲ್ಲಿ ಓದುವಾಗ ಪ್ರೊನೌನ್ಸಿಯೇಷನ್ ನೋಡ್ರಿ, ಆ ವಾಕ್ಯಗಳ ಅರ್ಥವನ್ನು ಗ್ರಹಿಸ್ರಿ. ಈಗ ನಾವು ಸ್ಟಾರ್ಟ್ ಮಾಡೋಣ, ಕೇಳ್ರಿ. ದಿ ಆರ್ ದ ಸ್ಕೂಲ್ ಬೆಲ್ ರಿಂಗ್ಸ್. ದ ಸ್ಕೂಲ್ ಬೆಲ್ ರಿಂಗ್ಸ್. ಇಲ್ಲಿ ಬೆಲ್ ಅಂದ್ರೆ ಗಂಟೆ, ರಿಂಗ್ಸ್ ಅಂದ್ರೆ ಬಾರಿಸಿತು. ಇಲ್ಲಿ ಸ್ಕೂಲ್ ಅಂದ್ರೆ ಶಾಲೆ. ನೀವು ಅರ್ಥ ಮಾಡ್ಕೋರಿ. ಈಗ ದ ಸ್ಕೂಲ್ ಬೆಲ್ ರಿಂಗ್ಸ್. ಬೆಲ್ ಅಂದ್ರೆ ಗಂಟೆ, ರಿಂಗ್ಸ್ ಅಂದ್ರೆ ಬಾರಿಸಿತು. ಶಾಲೆಯ ಗಂಟೆ ಬಾರಿಸಿತು. ಇಟ್ ಅಂದ್ರೆ ಇದು. ಇಟ್ ಈಸ್ 4:15 ಇನ್ ದ ಈವ್ನಿಂಗ್. ಇಟ್ ಈಸ್ 4:15 ಇನ್ ದ ಈವ್ನಿಂಗ್. ಈವ್ನಿಂಗ್ ಅಂದ್ರೆ ಸಾಯಂಕಾಲ. ಶಾಲೆಯ ಗಂಟೆ ಬಾರಿಸಿತು. ಅದು ಯಾವಾಗ ಅಂತಂದ್ರೆ ಸಂಜೆ ಅಥವಾ ಸಾಯಂಕಾಲ 4:15ಕ್ಕೆ ಶಾಲೆಯ ಗಂಟೆ ಬಾರಿಸಿತು. ಇಲ್ಲಿ ಶಾಲೆಯ ಗಂಟೆ ಬಾರಿಸಿತು ಅಂದ್ರೆ ಸಾಯಂಕಾಲ 4:15ಕ್ಕೆ ಶಾಲೆ ಬಿಟ್ಟಿತು. ಲೂಸಿ ಅಂಡ್ ನಿಥಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್. ದೇ ಸಿ ಅ ಮ್ಯಾನ್ ವಾಕಿಂಗ್. ಇಲ್ಲಿ WALKING, ವಾಲ್ಕಿಂಗ್ ಅನ್ನಂಗಿಲ್ಲ, ನಾವಿಲ್ಲಿ ವಾಕಿಂಗ್ ಅಂತೇವು. ಇಲ್ಲಿ ಎಲ್ ಸೈಲೆಂಟ್ ಆಗ್ತದೆ, ಅದಕ್ಕೆ ಓದುವಾಗ ವಾಕಿಂಗ್. ವಿತ್ ಹಿಸ್ ಪೆಟ್ ಡಾಗ್. ದ ಮ್ಯಾನ್ ಈಸ್ ಟ್ರೈಯಿಂಗ್ ಟು ಟೆಲ್ ಹಿಸ್ ಡಾಗ್ ಸಮಥಿಂಗ್. ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿಂಗ್. ವಾಚಿಂಗ್, ಇಲ್ಲಿ ನೋಡ್ರಿ, WATCHING, ವಾಚಿಂಗ್ ಅನ್ನಂಗಿಲ್ಲ, ವಾಚಿಂಗ್. ಇಲ್ಲಿ ಟಿ ಸೈಲೆಂಟ್. ವಾಚಿಂಗ್ ದಿಸ್ ಲೂಸಿ ರಿಮೆಂಬರ್ಸ್ ರಮಣ್ ಮಹರ್ಷಿ. ಇಲ್ಲಿ ಲೈನ್ ಓದೋದು ನೋಡ್ಕೊಂಡ್ರಿ ನೀವೀಗ. ಈಗ ಈ ಪ್ಯಾರಾಗ್ರಾಫ್ ಅರ್ಥ ನೋಡ್ರಿ. ದ ಸ್ಕೂಲ್ ಬೆಲ್ ರಿಂಗ್ಸ್. ಶಾಲೆಯ ಗಂಟೆ ಬಾರಿಸಿತು.
ಇಟ್ ಈಸ್ 4:15 ಇನ್ ದ ಈವ್ನಿಂಗ್. ಅದು ಯಾವಾಗ ಬಾರಿಸಿತು? ಸಾಯಂಕಾಲ ಅಥವಾ ಸಂಜೆ 4:15ಕ್ಕೆ ಶಾಲೆಯ ಗಂಟೆ ಬಾರಿಸಿತು ಅಥವಾ ಶಾಲೆ ಬಿಟ್ಟಿತು. ಲೂಸಿ ಆ್ಯಂಡ್ ನಿಥಿನ್ ಆರ್. ಲೂಸಿ ಮತ್ತು ನಿಥಿನ್. ಲೂಸಿ ಆ್ಯಂಡ್ ನಿಥಿನ್ ಆರ್ ರಿಟರ್ನಿಂಗ್ ಹೋಮ್. ರಿಟರ್ನಿಂಗ್ ಅಂದ್ರೆ ಮರಳಿ ಬರೋದು, ತಿರುಗಿ ಬರೋದು. ರಿಟರ್ನಿಂಗ್ ಹೋಮ್. ಎಲ್ಲಿ ಬರತ್ತಿದ್ರವರ? ಮನೆಗೆ ಮರಳಿ ಬರುತ್ತಿದ್ದರು. ಎಲ್ಲಿಂದ? ಫ್ರಮ್ ಸ್ಕೂಲ್. ಫ್ರಮ್ ಸ್ಕೂಲ್ ಅಂದ್ರೆ ಶಾಲೆಯಿಂದ. ಫ್ರಮ್ ವಿಲೇಜ್ ಹಳ್ಳಿಯಿಂದ. ಫ್ರಮ್ ಹೌಸ್ ಮನೆಯಿಂದ. ಹೆಂಗ ಅರ್ಥ ಮಾಡ್ಕೋತೀರಿ ನೋಡ್ರಿ. ಲೂಸಿ ಆ್ಯಂಡ್ ನಿಥಿನ್ ಆರ್ ರಿಟರ್ನಿಂಗ್ ಹೋಮ್. ಲೂಸಿ ಮತ್ತು ನಿತಿನ್ ಇಬ್ಬರು ಮನೆಗೆ ಮರಳಿ ಬರುತ್ತಿದ್ದರು. ಎಲ್ಲಿಂದ? ಫ್ರಮ್ ಸ್ಕೂಲ್ ಶಾಲೆಯಿಂದ ಮನೆಗೆ ಮರಳಿ ಬರುತ್ತಿದ್ದರು. ದೇ ಸಿ. ದೇ ಅಂದ್ರೆ ಅವರು, ಸಿ ಅಂದ್ರೆ ನೋಡು. ದೇ ಸಿ ಅವರು ನೋಡಿದರು. ಅವರಂದ್ರೆ ಯಾರಿಲ್ಲಿ? ದೇ ಮೀನ್ಸ್ ಲೂಸಿ ಆ್ಯಂಡ್ ನಿಥಿನ್. ದೇ ಅಂದ್ರೆ ಯಾರ? ಲೂಸಿ ಆ್ಯಂಡ್ ನಿಥಿನ್. ದೇ ಸಿ ಅವರು ನೋಡಿದರು. ಅವರು ಏನನ್ನು ನೋಡಿದರು? ಅ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್. ದೇಸಿ ಅವರು ನೋಡಿದರು. ಯಾರನ್ನು ನೋಡ್ತಾರೋ? ಎ ಮ್ಯಾನ್ ಒಬ್ಬ ಮನುಷ್ಯನನ್ನು ನೋಡ್ತಾರೋ. ಆ ಮನುಷ್ಯ ಏನ್ ಮಾಡ್ತಿದ್ದ? ವಾಕಿಂಗ್ ವಿತ್ ಹೀಸ್ ಪೆಟ್ ಡಾಗ್. ವಾಕ್ ಅಂದ್ರೆ ನಡೆಯೋದು. ಇಲ್ಲಿ ಪೆಟ್ ಅಂದ್ರೆ ಮುದ್ದಿನ ಅಥವಾ ಅಚ್ಚುಮೆಚ್ಚಿನ. ದೇಸಿ ಲೂಸಿ ಮತ್ತು ನಿತಿನ್ ಏನನ್ನು ನೋಡಿದವರ? ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್. ಒಬ್ಬ ಮನುಷ್ಯ ತನ್ನ ಮುದ್ದಿನ ನಾಯಿ ಜೊತೆಗೆ ನಡೆಯುತ್ತಾ ಹೊರಟಿದ್ದ. ಈ ಎರಡೂ ಜನ ಲೂಸಿ ಮತ್ತು ನಿತಿನ್ ಆ ವ್ಯಕ್ತಿಯನ್ನು ನೋಡ್ತಾರೆ ಇವರು. ದ ಮ್ಯಾನ್ ಈಸ್. ಇಲ್ಲಿ ಮ್ಯಾನ್ ಅಂದ್ರೆ ಮನುಷ್ಯ. ದ ಮ್ಯಾನ್ ಈಸ್ ಟ್ರೈಯಿಂಗ್. ಟ್ರೈಯಿಂಗ್ ಅಂದ್ರೆ ಪ್ರಯತ್ನಿಸುವುದು. ದ ಮ್ಯಾನ್ ಈಸ್ ಟ್ರೈಯಿಂಗ್. ಮನುಷ್ಯ ಪ್ರಯತ್ನಿಸುತ್ತಿದ್ದ. ಏನು ಪ್ರಯತ್ನಿಸುತ್ತಿದ್ದ? ಟು ಟೆಲ್ ಹೇಳಲು. ಟೆಲ್ ಅಂದ್ರೆ ಹೇಳು. ಟು ಟೆಲ್ ಹಿಸ್ ಡಾಗ್. ಹಿಸ್ ಅಂದ್ರೆ ಅವನ. ಹಿಸ್ ಡಾಗ್ ಅವನ ನಾಯಿಗೆ. ಸಮಥಿಂಗ್. ಸಮಥಿಂಗ್ ಅಂದ್ರೆ ಏನೋ. ದ ಮ್ಯಾನ್ ಈಸ್ ಟ್ರೈಯಿಂಗ್. ಮನುಷ್ಯ ಪ್ರಯತ್ನಿಸುತ್ತಿದ್ದ. ಏನನ್ನ? ಟು ಟೆಲ್ ಹಿಸ್ ಡಾಗ್. ತನ್ನ ನಾಯಿಗೆ ಹೇಳಲು. ಸಮಥಿಂಗ್ ಏನೋ. ಒಬ್ಬ ಮನುಷ್ಯ ಏನ್ ಮಾಡತ್ತಿದ್ದ ಅಂತಂದ್ರ ತನ್ನ ಮುದ್ದಿನ ನಾಯಿಗೆ ಏನೋ ಹೇಳಲು ಪ್ರಯತ್ನಿಸುತ್ತಿದ್ದ. ಈ ಹೇಳಲು ಪ್ರಯತ್ನಿಸುತ್ತಿರುವುದನ್ನ ಲೂಸಿ ಮತ್ತು ನಿತಿನ ನೋಡ್ತಾರೆ ಇವರು ದಾರಿಯಲ್ಲಿ ಬರುವಾಗ. ದ ಡಾಗ್ ಸೀಮ್ಸ್. ಸೀಮ್ಸ್ ಅಂದ್ರೆ ಕಾಣಿಸೋದು ಅಥವಾ ಹಂಗೆ ತೋರುದು ನಮಗೆ. ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್. ಉತ್ತರ ಕೊಡೋದು. ಹಿಮ್ ಅವನಿಗೆ. ಬೈ ಪಾರ್ಕಿಂಗ್. ನೋಡ್ರಿ ಆ ಮನುಷ್ಯ ತನ್ನ ಮುದ್ದಿನ ನಾಯಿಗೆ ಏನೋ ಹೇಳಲು ಹೊರಟಿದ್ದ. ಏನನ್ನೋ ಹೇಳತ್ತಿದ್ದ. ಆ ನಾಯಿ ಏನ್ ಮಾಡ್ತಿತ್ತು ಅಂತಂದ್ರ ಬೊಗಳಿ ಉತ್ತರ ಕೊಡೋ ತರ ಈ ಲೂಸಿ ಮತ್ತು ನಿತಿನಿಗೆ ಕಾಣಿಸ್ತಿತ್ತು. ಬಾರ್ಕ್ ಅಂದ್ರೆ ಬೊಗಳೋದು. ವಾಚಿಂಗ್ ದಿಸ್. ವಾಚಿಂಗ್ ದಿಸ್. ವಾಚ್ ಅಂದ್ರೆ ವೀಕ್ಷಿಸೋದು. ಈ ಲೂಸಿ ಮತ್ತು ನಿತಿನ್ ಏನ್ ಮಾಡ್ತಾರ ಅಂದ್ರ ಆ ನಾಯಿ ಬೊಗಳಿ ಉತ್ತರ ಕೊಡುವುದನ್ನ ವೀಕ್ಷಿಸಿದಂತ ಇಬ್ಬರು ವಾಚಿಂಗ್ ದಿಸ್. ದಿಸ್ ಅಂದ್ರೆ ಇದನ್ನು. ಇದನ್ನಂದ್ರೆ ಇಲ್ಲಿ ಯಾವ ಘಟನೆ? ಆ ಮನುಷ್ಯ ಏನೋ ಹೇಳಲು ಹೊರಟಿದ್ದ. ನಾಯಿ ಬೊಗಳಿ ಉತ್ತರ ಕೊಡ್ತಿತ್ತು. ವಾಚಿಂಗ್ ದಿಸ್ ಲೂಸಿ ರಿಮೆಂಬರ್ಸ್. ರಿಮೆಂಬರ್ ಅಂದ್ರೆ ನೆನಪು. ಲೂಸಿ ರಿಮೆಂಬರ್ಸ್ ರಮಣ್ ಮಹರ್ಷಿ. ಆ ವ್ಯಕ್ತಿಯನ್ನ ಆ ನಾಯಿಯನ್ನ ನೋಡಿದ ಕೂಡಲೇ ಈ ಲೂಸಿ ಯಾರನ್ನ ನೆನಪು ಮಾಡ್ಕೋತಾಳು ಅಂದ್ರೆ ರಮಣ್ ಮಹರ್ಷಿಯನ್ನ ನೆನಪು ಮಾಡ್ಕೋತಾಳು. ಈ ರಮಣ್ ಮಹರ್ಷಿಯನ್ನ ಲೂಸಿ ನೆನಪು ಮಾಡ್ಕೋತಾಳು ಅಂತಂದ್ರ ಆ ರಮಣ್ ಮಹರ್ಷಿನೂ ಸಹಿತ ಒಬ್ಬ ಪ್ರಾಣಿಗಳಿಗೆ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿರ್ಬೋದು ಅಥವಾ ಆತನೂ ಸಹಿತ ಪ್ರಾಣಿಗಳನ್ನ ಬಹಳಷ್ಟು ಇಷ್ಟಪಟ್ಟಿರಬೇಕು. ಆ ಲೂಸಿ ರಮಣ್ ಮಹರ್ಷಿ ನೆನಪು ಮಾಡ್ಕೊಂಡಳು. ಮುಂದ ಏನ್ ಹೇಳ್ತಾಳ ನೋಡ್ರಿ. ಈಗ ನಾವು ಇಲ್ಲಿ ಕೊಟ್ಟಂತ ಚಿತ್ರ ಗಮನಿಸ್ತೀವಿ. ಒಬ್ಬ ವ್ಯಕ್ತಿ ಕೈಯಲ್ಲಿ ಒಂದು ತನ್ನ ಮುದ್ದಿನ ನಾಯಿಗೆ ಏನೋ ತಿನ್ನಿಸುವ ಸಲುವಾಗಿ ಕೈಯಲ್ಲಿ ಏನೋ ಆಹಾರ ಹಿಡಿದಿರ್ತಾನು. ಅಲ್ಲಿ 2 ಜನ ವಿದ್ಯಾರ್ಥಿಗಳು ಅವ್ರ ಗೆಳೆಯರಾಗಿರ್ತಾರು. ಒಬ್ಳು ಲೂಸಿ, ಇನ್ನೊಬ್ಳು ನಿತಿನ್. ಆ ಮುದ್ದಿನ ನಾಯಿ ಆಮೇಲೆ ಆ ವ್ಯಕ್ತಿಯ ಸಂಭಾಷಣೆಯನ್ನ ಅಥವಾ ಒಬ್ರಿಗೊಬ್ಬರಲ್ಲಿ ನಾಯಿಗೆ ಆತ ಏನೋ ಹೇಳ್ತಿರ್ತಾನು. ನಾಯಿ ಆತನಿಗೆ ಬೊಗಳಿ ಉತ್ತರ ಕೊಡೋದನ್ನ ನೋಡ್ಕೊಂತ ಅವ್ರು ನಿಂತಿರ್ತಾರು. ನಿಂತ ಕೂಡಲೇ ಅಲ್ಲಿ ಲೂಸಿಗೆ ಯಾರು ನೆನಪಾಗಿರ್ತಾರೆ? ಇಲ್ಲಿ ರಮಣ್ ಮಹರ್ಷಿ ನೆನಪಾದ. ಈಗ ಮುಂದಿನ ಒಂದು ವಿವರಣೆ ಲೂಸಿ ಹೇಳ್ತಾಳೆ. ಈಗ ಇಲ್ಲಿ ನಿತಿನ್ಗೆ ಕೇಳ್ತಾಳು. ಡೂ ಯು ನೋ ಡೂ ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ್ ಮಹರ್ಷಿ? ಲೂಸಿ ಕೇಳ್ತಾಳೆ. ಡೂ ಯು ನೋ. ಇಲ್ಲಿ ನೋಡ್ರಿ KNOW ನೋ. ಇಲ್ಲಿ ಕೆ ಸೈಲೆಂಟ್. ನೋ ಅನ್ನಬಾರ್ದು. KNOW ನೋ. ಕೆ ಸೈಲೆಂಟ್. ಡೂ ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ್ ಮಹರ್ಷಿ?
ಲೂಸಿ ನಿತಿನ್ ಕೇಳತ್ತಾಳು, ಡು ಯು ನೋ, ನಿನಗೆ ಗೊತ್ತೈತೇನಾ? ಎನಿಥಿಂಗ್ ಮೀನ್ಸ್ ಏನನ್ನಾದರೂ ಅಥವಾ ಏನಾದರೂ. ಅಬೌಟ್ ಭಗವಾನ್ ರಮಣ್ ಮಹರ್ಷಿ. ಡು ಯು ನೋ, ನಿನಗೆ ಗೊತ್ತೈತಿ ಏನಾದರೂ? ಯಾರ ಬಗ್ಗೆ? ಭಗವಾನ್ ರಮಣ್ ಮಹರ್ಷಿ. ಲೂಸಿ ನಿತಿನ್ ಕೇಳ್ತಾಳ ಪ್ರಶ್ನೆಯನ್ನ, ನಿತಿನ್ ನಿನಗೆ ಏನಾದರೂ ರಮಣ್ ಮಹರ್ಷಿ ಅವ್ರ ಬಗ್ಗೆ ಗೊತ್ತೈತೇನಾ? ಅವಾಗ ನಿತಿನ್ ಹೇಳ್ತಾನು, ನಿತಿನ್ ನೋ, ಇಲ್ಲ, ಐ ಡೋಂಟ್, ಇಲ್ಲ ನನಗೆ ಗೊತ್ತಿಲ್ಲ. ವಾಟ್ಸ್ ಸ್ಪೆಷಲ್ ಅಬೌಟ್ ಹಿಮ್? ಸ್ಪೆಷಲ್ ಅಂದ್ರೆ ವಿಶೇಷ, ಹಿಮ್ ಅಂದ್ರೆ ಅವನ. ವಾಟ್ಸ್ ಸ್ಪೆಷಲ್ ಅಬೌಟ್ ಹಿಮ್? ನನಗೆ ಗೊತ್ತಿಲ್ಲ. ಯಾಕ? ಏನವ್ರ ವಿಶೇಷ? ಅವ್ರು ನಮ್ಗೆ ಯಾಕೆ ಗೊತ್ತಿರಬೇಕು ಅಂತ ಮರಳಿ ಆ ನಿತಿನ್ ಪ್ರಶ್ನೆಯನ್ನು ಮಾಡ್ತಾನು. ಲೂಸಿ ಹೇಳ್ತಾಳು, ಲೂಸಿ, ಶ್ರೀ ಭಗವಾನ್ ರಮಣ್ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಹೇಳ್ತಾಳೆ ಅವ್ರ ವಿಶೇಷ ಏನ ಅಂತಂದ್ರೆ, ಶ್ರೀ ಭಗವಾನ್ ರಮಣ್ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಭಗವಾನ್ ರಮಣ್ ಮಹರ್ಷಿಯವರ ಪ್ರಾಣಿ ಮತ್ತು ಪಕ್ಷಿಗಳನ್ನು ಬಹಳಷ್ಟು ಇಷ್ಟಪಡ್ತಿದ್ರು. ಆ ಪ್ರಾಣಿಗಳ ಕುರಿತ ಬಹಳಷ್ಟು ಕಾಳಜಿ ಇತ್ತು. ಅವಾಗ ನಿತಿನ್ ಹೇಳ್ತಾನ, ಕ್ಯಾನ್ ಯು ಟೆಲ್ ಮೀ ಮೋರ್ ಅಬೌಟ್ ರಮಣ್ ಮಹರ್ಷಿ? ನಿತಿನ್ ಮತ್ತೆ ಪ್ರಶ್ನೆ ಮಾಡ್ತಾನು, ಕ್ಯಾನ್ ಯು ಟೆಲ್ ಮೀ? ಟೆಲ್ ಅಂದ್ರೆ ಹೇಳು, ಮೀ ಅಂದ್ರೆ ನನಗೆ. ಕ್ಯಾನ್ ಯು ಟೆಲ್ ಮೀ, ನನಗೆ ನೀ ಹೇಳಬಹುದೇನ? ಏನ? ಮೋರ್ ಅಬೌಟ್ ರಮಣ್ ಮಹರ್ಷಿ. ಮೋರ್ ಅಂದ್ರೆ ಇನ್ನೂ ಹೆಚ್ಚು. ಮೋರ್ ಅಬೌಟ್ ರಮಣ್ ಮಹರ್ಷಿ, ನೀ ಇನ್ನೂ ನನಗ ಬಹಳಷ್ಟು ಆ ರಮಣ್ ಮಹರ್ಷಿಯ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳಿಸ್ಕೊಡ್ತೀಯನ? ಇಲ್ಲಿ ಮೋರ್ ಅಂದ್ರೆ ಬಹಳಷ್ಟು, ಅದರ ಅಪೋಸಿಟ್ ವರ್ಡ್ ಲೆಸ್ ಅಂತ ಕರಿತೀವಿ, ಅಥವಾ ಫ್ಯೂ ಅಂತ ಕರಿತೀವಿ. ಅವಾಗ ಲೂಸಿ ಹೇಳ್ತಾಳೆ, ಲಿಸನ್, ಲಿಸನ್. ಇಲ್ಲಿ LISTEN, ಇಲ್ಲಿ ಟಿ ಸೈಲೆಂಟ್ ಆಗ್ತತಿ. ಲಿಸನ್, ಕೇಳು. ಇವನ್ ಅನಿಮಲ್ಸ್ ವರ್, ಇಲ್ಲಿ ವೇರ್ ಅನ್ನಂಗಿಲ್ಲ, ವರ್. ಇವನ್ ಅನಿಮಲ್ಸ್ ವರ್ ಅಟ್ರಾಕ್ಟೆಡ್ ಟು ಹಿಮ್. He spoke to them just as he would speak with people. Would, not would. Would ಅನ್ನಂಗಿಲ್ಲ, WOULD, would, L silent. ಲೂಸಿ ಹೇಳ್ತಾಳ, ಕೇಳು, ಲಿಸನ್. ಇವನ್ ಅನಿಮಲ್ಸ್ ವರ್ ಅಟ್ರಾಕ್ಟೆಡ್ ಟು ಹಿಮ್. ಇಲ್ಲಿ ಅನಿಮಲ್ಸ್ ಅಂದರೆ ಪ್ರಾಣಿಗಳು, ಅಟ್ರಾಕ್ಟ್ ಅಂದರೆ ಆಕರ್ಷಿಸುವುದು. ಇವನ್ ಅನಿಮಲ್ಸ್ ವರ್ ಅಟ್ರಾಕ್ಟೆಡ್ ಟು ಹಿಮ್. ಇಲ್ಲಿ ಪ್ರಾಣಿಗಳು ಸಹಿತ ರಮಣ್ ಮಹರ್ಷಿಯವರಿಗೆ ಆಕರ್ಷಿತವಾಗ್ತಿದ್ವು. ಅದರರ್ಥ ಸ್ವತಃ ಪ್ರಾಣಿಗಳೇ ರಮಣ್ ಮಹರ್ಷಿಯವರು ಇದ್ದಲ್ಲಿ ಹೋಗ್ತಿದ್ವು. ಅಂದರೆ ರಮಣ್ ಮಹರ್ಷಿಯವರು ಪ್ರಾಣಿ ಪಕ್ಷಿಗಳನ್ನು ಅಷ್ಟೊಂದು ಇಷ್ಟಪಡ್ತಿದ್ರು. ಹೀ ಸ್ಪೋಕ್ ಟು ದೆಮ್. ಹೀ ಅಂದರೆ ಅವರು, ಅವರಲ್ಲಿ ಯಾರಲ್ಲಿ? ರಮಣ್ ಮಹರ್ಷಿ. ಸ್ಪೋಕ್ ಅಂದರೆ ಮಾತನಾಡಿದ್ರು. ಟು ದೆಮ್, ದೆಮ್ ಅಂದರೆ ಅವರ ಜೊತೆಗೆ. ಯಾರವರು? ಅವರು ಇಲ್ಲಿ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್. ಹೀ ಸ್ಪೋಕ್ ಟು ದೆಮ್, ಅವರು ಅವರ ಜೊತೆಗೆ ಮಾತಾಡ್ತಿದ್ರು. ಯಾರು? ರಮಣ್ ಮಹರ್ಷಿಯವರು ಪ್ರಾಣಿ ಪಕ್ಷಿಗಳ ಜೊತೆಗೆ ಮಾತಾಡ್ತಿದ್ರು. ಹೇಗೆ? ಜಸ್ಟ್ ಆಸ್ ಹೀ ವುಡ್ ಸ್ಪೀಕ್ ವಿತ್ ಪೀಪಲ್. ರಮಣ ಮಹರ್ಷಿಯವರು ಪ್ರಾಣಿ ಪಕ್ಷಿಯ ಜೊತೆಗೆ ಹೇಗೆ ಮಾತಾಡ್ತಿದ್ರು ಅಂದ್ರೆ, ಮನುಷ್ಯರ ಜೊತೆಗೆ ಹೇಗೆ ಮಾತಾಡ್ತಿದ್ರು, ಜನರ ಜೊತೆಗೆ ಹೇಗೆ ಮಾತಾಡ್ತಿದ್ರು, ಹಾಗೆ ಪ್ರಾಣಿ ಪಕ್ಷಿಗಳ ಜೊತೆಗೇನು ಮಾತಾಡ್ತಿದ್ರು. ಅಂದರೆ ರಮಣ ಮಹರ್ಷಿಯವರು ಇಲ್ಲಿ ಪ್ರಾಣಿ ಪಕ್ಷಿಗಳನ್ನ ಬಹಳಷ್ಟು ಇಷ್ಟಪಡ್ತಿದ್ರು, ಬಹಳಷ್ಟು ಅವುಗಳ ಕುರಿತಾಗಿ ಕಾಳಜಿ ಮಾಡ್ತಿದ್ರು. ಮನುಷ್ಯರಂತೆ ಅವುಗಳಿಗೆ ಜೀವವಿದೆ, ನಾವು ಅವುಗಳನ್ನು ಇಷ್ಟಪಡಬೇಕು, ಪ್ರೀತಿಸಬೇಕು, ಅವುಗಳನ್ನು ನಾವು ಕಾಳಜಿ ಮಾಡಬೇಕಂತ ಸಂದೇಶವನ್ನು ಇಲ್ಲಿ ರಮಣ ಮಹರ್ಷಿಯವರು ಕೊಟ್ಟಿದ್ದಾರೆ. ಮುಂದಿನ ಭಾಗವನ್ನು, ಮುಂದಿನ ಪಾಠವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಮಾಡಿದರೆ ಮುಂದಿನ ಒಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಆಟೋಮೆಟಿಕ್ಕಾಗಿ ಬರ್ತೈತಿ. ನೀವು ಮುಂದಿನ ಪಾಠವನ್ನು ಮತ್ತೆ ವಿವರವಾಗಿ ಕೇಳ್ಬೋದು. ಧನ್ಯವಾದಗಳು.